ಡೇ 2 ಸ್ಟಾರ್ಟು. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಬಫೆ ತಿಂದ್ವಿ. ಇಡ್ಲಿ, ವಡೆ, ಪುಡಿ ದೋಸೆ, ಶಾವಿಗೆ, ಬ್ರೆಡ್ ಟೋಸ್ಟು, ಒಳ್ಳೆ ಜ್ಯೂಸು, ಹಲ್ವಾ ಎಲ್ಲ ತಿಂದ್ವಿ. ಇವಾಗ 9:45 ಟೈಮ್. ಹೊರಡ್ತಾ ಇದ್ದೀವಿ ಈಶಾ ಫೌಂಡೇಶನ್ಗೆ. ಈಶಾ ಫೌಂಡೇಶನ್ ಹೋಗಿ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಂದ ಹೊರಡೋ ಪ್ಲ್ಯಾನು. ದಟ್ಸ್ ಇಟ್. ನೋಡಿ ವ್ಯೂಸ್ ಹೆಂಗಿದೆ, ಸಖತ್ತಾಗಿದೆ. ಅಯ್ಯಪ್ಪ, ದ ಸೌತ್ ಇಂಡಿಯನ್ ಕಾಫಿ ಹೌಸ್, ಹಂದವಾರ್ ಟೆಂಪಲ್. ಓಕೆ, ಪೇಸ್ ಮೇಂಟೈನ್ ಮಾಡಬೇಕು. ಕ್ಯಾಮ್ರಾ ಆಫ್ ಮಾಡ್ತೀನಿ. ಆನ್ ದ ವೇ ಇದ್ದೀವಿ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಈಶಾ ಫೌಂಡೇಶನ್. ಸುತ್ತ ಬೆಟ್ಟಗಳು ಕಾಣಿಸ್ತಾ ಇದೆ, ಸಖತ್ತಾಗಿದೆ. ನೋಡಿ ಸುತ್ತಮುತ್ತ ಎಲ್ಲ ಫುಲ್ಲು ಕೋಕೋನಟ್ ಟ್ರೀಸ್. ಬಾಯ್ಸ್ ಎಲ್ಲ ಕಾರ್ನರಿಂಗ್ ಮಾಡ್ತಾ ಇದ್ದಾರೆ ವಿತೌಟ್ ಜಾಕೆಟು. ನಂಗೆ ಭಯ, ಆರಾಮಾಗಿ ಓಡಿಸ್ತೀನಪ್ಪ. ಆ ಬೆಟ್ಟಗಳ ಮೇಲೆ ಎಲ್ಲ ವಾಟರ್ ಫಾಲ್ಗಳು ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಲೈನಾಗಿ ವಾಟರ್ ಫಾಲ್ಸ್. ಸರ್ ಫಾಸ್ಟ್. ಹಾಂ, 1 ಸೆಕೆಂಡ್. ಹಂಗೆ ಹಿಡೀರಿ ಬ್ರೋ, ನಂದೊಂದು. ಅಜಿತ್ ಕುಮಾರ್ ಹಾಕ್ತಾರೆ ಬೈಕ್. ಆಗ್ತದೆ ಸರ್. ಹಾಂ, ಅಜಿತ್ ಕುಮಾರ್. ಹಾಂ, ಬೈಕ್ ಸೈಡ್ ಬರ್. ಎತ್ತನ ಪೈಸಾ? ಯಾವ ಬೈಕ್ ಅಂತ ಅವ್ರದ್ದು? ಹಾಂ, GS 27 lakh. 27 lakhs. ಹಾಯ್ ಬ್ರೋ. ಹಾಯ್, ಪ್ರಮೋಷನ್ ಮಾಡಿ ನಮ್ಮದು ಇಲ್ಲಿದೆ ನೋಡಿ ಚಾನಲ್. ತೋರಿಸು. ಹಾಂ, ಹೌದಾ? ಸೂಪರ್ ವೈಡ್. ನಡಿ. ನೋಡಿ ಬಂದಿದ್ದೀವಿ ಈಶಾ ಫೌಂಡೇಶನ್. ನೋಡಿ ಅಲ್ಲಿ ಪರಿಣಿತ್ ಕೂತವ್ನು ಕಾಂಪೌಂಡ್ ಮೇಲೆ. ಹೆಂಗಿದೆ ಜಾಗ, ಸಗದಾಗಿದೆ. ಇಲ್ಲಿ ಪರಿಣಿತ್ ಕೂತವ್ನು, ಇಲ್ಲೂ ಲೆಫ್ಟಲ್ಲೇ. ಅಲ್ಲಿ ನೋಡಿ, ಇಲ್ಲಿ ಇದೇ ಫಾಲ್ಸ್ ನಾನು ಹೇಳಿದ್ದು. ಸಖತ್ತಾಗಿದೆ. ಸ್ಪೀಡ್ 20. ಓಕೆ, ಸೊ ಇದೇ ಎಂಟ್ರೆನ್ಸು. ಫುಲ್ ಕಾಬಲ್ ಸ್ಟೋನಲ್ಲಿ ಮಾಡಿದ್ದಾರೆ. ಈ ವೈಸರು ಉದ್ದದ ಹಾಕೋ ಬಂದ್ಬಿಟ್ಟು ಇನ್ನು ಮೇಲ್ಗಡೆ ಸೆಟ್ಟಿಂಗ್ ಹಾಕ್ಬಿಟ್ಟಿದ್ರೆ ಹಳ್ಳಾಡ್ ಬಿದ್ದೋಗ್ಬಿಟ್ಟಿರೋದು. ಎಂಥ ಲೊಕೇಶನಲ್ಲಿ ಮಾಡೋರು ಹೇಳು. ಅಯ್ಯೋ, ಅಮೇಝಿಂಗ್. ನೋಡಿ ಅಲ್ಲಿ there it is. ಇಲ್ಲೆಲ್ಲ ಸಾಫ್ಟ್ ಇದೆ ಮಣ್ಣು. ಹೊಡಿ ಬೇಗ ಹೊಡಿ ಫೋಟೋ ಪರಿಣಿತ್. ಓಕೆ, ಸೊ ಫೈನಲಿ ರೀಚ್ ಆಗಿದ್ದೀವಿ. ನೋಡ್ಬೋದು ಸುತ್ತ ಬೆಟ್ಟಗಳು. ಇಲ್ಲಿಷ್ಟು ಬೆಟ್ಟ ಇಲ್ಲ ಅಷ್ಟೇ,
ಬಟ್ ಅಲ್ಲಿಂದ ಸ್ಟಾರ್ಟ್ ಆದರೆ ಸುತ್ತಾನು ಮೌಂಟೇನ್ಸ್ ಆ್ಯಂಡ್ ದೇರ್ ಹಿ ಈಸ್ ಶಿವ ಆದಿಯೋಗಿ ಸ್ಟ್ಯಾಚು. ಕೊಯಂಬತ್ತೂರು ಆಚೆ ಬಂದಿದ್ದೀವಿ ಇವತ್ತಿಗೆ. ಇದು ಫಸ್ಟ್ ಸ್ಟಾಪ್. ಸೆಕೆಂಡ್ ಸ್ಟಾಪ್ ವಾಲ್ಪರ ಹತ್ರ ಘಾಟ್ ಸೆಕ್ಷನ್. ಆಫ್ಟರ್ ದ್ಯಾಟ್ ಮುನ್ನಾರ್. ಅದೇ ಇವತ್ತಿನ ಪ್ಲ್ಯಾನ್. ನೋಡಿ ಸಿಟಿ ವ್ಲಾಗ್ಸ್ ತಾದಿ ಅವರನ್ನು ರೆಕಾರ್ಡ್ ಮಾಡ್ತಿದ್ದಾರೆ. ಅವ್ರದ್ದು ನೋಡಿ, ಅವ್ರ ಪರ್ಸ್ಪೆಕ್ಟಿವ್ ಹಿಮಾಲಯನ್. ನೋಡಿ ಸುತ್ತ ಫೀಲ್ಡ್ಸ್, ಏನೂ ಇಲ್ಲ, ಮಧ್ಯದಲ್ಲಿ ಸ್ಟ್ಯಾಚು ಸಖತ್ತಾಗಿದೆ. ಇವಾಗ ಹೋಗ್ತೀವಿ. ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಾಗ ವಾಪಸ್ ಕೊಯಂಬತ್ತೂರು ಹೋಗ್ಬಿಟ್ಟು ಅಲ್ಲಿಂದ ವಾಲ್ಪರಾಯ್ ಘಾಟ್. ಆಫ್ಟರ್ ದ್ಯಾಟ್ ವಿ ವಿಲ್ ಗೋ ಟು ಮುನ್ನಾರ್. ಕನೆಕ್ಟ್ ಆಯ್ತಾ? ಸೊ ಹಾಂ, ಇವತ್ತು ಮುಗೀತು. ದೇವರೇ ಕಾಪಾಡಪ್ಪ. ಓಕೆ ಗಾಯ್ಸ್, ಸೊ ಇವತ್ತು ಎಷ್ಟು 6 ಬೈಕಲ್ಲಿ ಫಸ್ಟ್ ಬೈಕ್ ಹಿಮಾಲಯನ್, ನೆಕ್ಸ್ಟ್ ಡ್ಯೂಕ್. ಆಫ್ಟರ್ ದ್ಯಾಟ್ ಲೆಟ್ ಅಸ್ ಸಿ ವಾಟ್ ಹ್ಯಾಸ್ ಹ್ಯಾಪೆಂಡ್. ಇವತ್ತು ನೋಡಿ ನಮ್ಮ ಹರ್ಷಿತ್ ಅವರು ಎಲ್ಲ ಹಂಪ್ಸ್ನ ಹಾರಿಸಿ ಎಕ್ಸಾಸ್ಟ್ ಏನಿದೆ ನೇತಾಡ್ತಾ ಇದೆ. 2 ನಿಮಿಷ ಹೋಗ್ಬಿಟ್ಟಿರೋದು. This is made in Barcelona. No. ಫೈನಲಿ ಬೈಕ್ ರೆಡಿ ಆಗಿದೆ. ಒಂದು ಮಹಾಪುರುಷಂದು ಮತ್ತೆ ಮುರಿದಾಕ್ ಹೋಗ್ಬಿಟ್ಟ ಗೇರ್ ಲಿವರ್ನ. ಇವಾಗ ಹೊಸ್ದಾಗಿ KTMದೇ ಒರಿಜಿನಲ್ ಹಾಕ್ಸ್ಬಿಟ್ಟು ಹೊರಡ್ತಾ ಇದ್ದೀವಿ. ಲೆಫ್ಟು ಬ್ರಿಡ್ಜ್ ಮೇಲೆ ಹತ್ಬೇಡ. ಒಳ್ಳೆ ಸವಾಸ ಆಯ್ತಲ್ಲಪ್ಪ ಇದು. ಏನೋ ಒಂದು. ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ವಾಲ್ಪರಾಯ್ ಕಡೆ ಹೋಗಿ ಅಲ್ಲಿಂದ ಮುನ್ನಾರ್. ಇವಾಗ ಹೊರಟಿದ್ದೀವಿ ಕೊಯಂಬತ್ತೂರಿಂದ. ನೆಕ್ಸ್ಟ್ ಸ್ಟಾಪ್ ಆಲಿಯಾ ಡ್ಯಾಮ್ ವ್ಯೂ ಪಾಯಿಂಟ್, ಅಲ್ಲಿಂದ ಮುನ್ನಾರ್. ಅಷ್ಟೇ ಪ್ಲ್ಯಾನ್ ಇರೋದು ಇವತ್ತಿಗೆ. ಟೈಮ್ ಬಂದು 3:40. ಹೋಗ್ತಾ ಇದ್ದೀವಿ ಪೊಲ್ಲಾಚಿ ಕಡೆ. ಆಲ್ಮೋಸ್ಟ್ ಒಂದು 120 ಕಿಲೋಮೀಟರ್ಸ್ ಇದೆ ಪೊಲ್ಲಾಚಿ. ಅಲ್ಲಿಂದ ಆಲಿಯಾ ಡ್ಯಾಮ್ ವ್ಯೂ ಪಾಯಿಂಟ್. ಒಂದೇ ಸ್ಟ್ರೇಟ್ ಹೈವೇ, ಕಾಂಕ್ರೀಟ್ ರೋಡ್. ಸೊ ಡೇ 2, ಪಂಚರ್ ನಂಬರ್ 2 ಆನ್ ವೆಹಿಕಲ್ ಹಿಮಾಲಯನ್. ನಮ್ಮ ಆದಿತ್ಯ ಅವರ ಟೈಮ್ ಸರಿ ಇಲ್ಲ, ಡೈಲಿ ಪಂಚರ್ ಆಗ್ತಾಯಿದೆ. ಪೊಲ್ಲಾಚಿಲಿದ್ದೀವಿ, ವಾಲ್ಪರಾಯ್ ಕಡೆ ಹೋಗ್ತಾ ಇದ್ವಿ. ವಿ ಆರ್ ಆಲ್ಮೋಸ್ಟ್ ನಿಯರ್ ಆಲಿಯಾರ್. ಹೋಗ್ತಾ ಇದೀವಿ. ನೋಡಿ ಎಲ್ಲ ಬೆಟ್ಟ ಕಾಣಿಸ್ತಾ ಇದೆ. ಆ ಬೆಟ್ಟ ಮೇಲೆ ವಾಲ್ಪರಾಯ್ ಇರೋದು. ಸೊ ವಾಲ್ಪರಾಯ್ಗೆ ಹೋಗ್ತಾ ಇಲ್ಲ ನಾವು, ಆಲಿಯಾರ್ ಡ್ಯಾಮ್ ವ್ಯೂ ಪಾಯಿಂಟ್ ಅಂತ ಇದೆ. ಸೊ ವಾಲ್ಪರಾಯ್ ಘಾಟ್ ಏನಿದೆ ದಟ್ ಈಸ್ ಚೆನ್ನಾಗಿದೆ. ಒಂದು ಡ್ರೋನ್ ಶಾಟ್ ಹಾಕೊಳ್ಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಅಲ್ಲಿಂದ ಮುನ್ನಾರ್ ಹೋಗ್ಬಿಡ್ತೀವಿ. ಸೊ ಅದೇ ಪ್ಲ್ಯಾನ್ ಇವಾಗ. ವಾಲ್ಪರಾಯ್ಗೆ ಹೋದರೆ ಅದು ಡೆಡ್ ಎಂಡ್, ವಾಪಸ್ ಹಿಂಗೆ ಬರಬೇಕು. ವಾಲ್ಪರಾಯ್ ಹೋಗೋಣ ಅಂತ ಇದ್ದಿದ್ದು ಆ್ಯಕ್ಚುಲಿ. ಆಮೇಲೆ ಮುನ್ನಾರಲ್ಲೇ 2 ದಿನ ಸ್ಟೇ ಮಾಡೋಣ ಅಂತ ಶಿಫ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಲೆಫ್ಟಲ್ಲೆಲ್ಲ ಮೌಂಟೇನ್ಸ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ.
ಗ್ಲೌಸ್ ಹಾಕ್ಕೊಳಕ್ಕಾಗ್ತಾಯಿಲ್ಲ. ಮಂಡೇ ಏನು ಮಾಡೋಣಪ್ಪ, ಸಕ್ಕತ್ತಾಗಿದೆ ಕರ್ವ್ಸು. ಈ ನನ್ನ ಮಗ ಹರ್ಷಿತ್ ಒಬ್ಬ ಓವರ್ಟೇಕ್ ಮಾಡೋ ಅಂದರೆ ಎಲ್ಲೆಲ್ಲೋ ಇದ್ದಾನೆ. ವಾಟರ್ ಫಾಲ್ಸ್, ಓಹ್ ಇದೆ ಆಲಿಯಾರ್ ಡ್ಯಾಮ್. ನೋಡಿ ಇದೆ ಆಲಿಯಾರ್ ಡ್ಯಾಮ್. Valparai, that's where we're going.